ನಮಸ್ಕಾರ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನನ್ನ ವ್ಲಾಗ್ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳ ಯೂನಿಫಾರಮ್ನ ಮನೆಯಲ್ಲೇ ಅದು ಟೇಪ್ ಇಲ್ದಲೆ ಅಳತೆ ಬಟ್ಟೆನಲ್ಲೇ ಹೇಗೆ ಅಳತೆ ಇಟ್ಟು ಕಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಮಕ್ಳಿಗೆ ಅಳತೆದು ಯಾವುದಾದ್ರೂ ಒಂದು ಹಳೆ ಚೂಡಿದಾರ್ ಟಾಪ್ ಇದ್ದರೆ ಸಾಕು, ಅದರ ಅಳತೆಗೆ ನಾವು ಯೂನಿಫಾರಮ್ ಬಟ್ಟೆನ ಕೂಡ ಕಟ್ ಮಾಡ್ಕೋಬೋದು. ಮೊದಲು ಹಳೆ ಚೂಡಿದಾರ್ ಟಾಪ್ ಏನಿದೆಯಲ್ವಾ ಅದನ್ನು ಯೂನಿಫಾರಮ್ ಬಟ್ಟೆ ಮೇಲೆ ಇಟ್ಟು ಉದ್ದ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಅದಕ್ಕಿಂತ ಸ್ವಲ್ಪ ಅರ್ಧ 1 ಇಂಚು ಎಕ್ಸ್ಟ್ರಾ ಬಟ್ಟೆನ ಬಿಟ್ಟು ನಾವು ಸೈಡ್ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಆ ಬಟ್ಟೆನ 2 ಭಾಗವಾಗಿ ಮಡಚಿ ಮೊದಲು ಒಂದು ಪೀಸ್ನ ಇಟ್ಟು ಅದ್ರ ಮೇಲೆ ಇನ್ನೊಂದು ಯೂನಿಫಾರಮ್ ಪೀಸ್ನ ಮತ್ತೆ ಅದೇ ರೀತಿ ಫೋಲ್ಡ್ ಮಾಡಿಬಿಟ್ಟು ಒಂದ್ರ ಮೇಲೆ ಒಂದು ಕ್ಲೀನಾಗಿ ಬರೋಂಗೆ ಕೂರಿಸಿದ ಮೇಲೆ ಈಗ ಚೂಡಿದಾರ್ನ ಟಾಪ್ ಏನಿದೆಯಲ್ವಾ ಅದನ್ನು ಅದ್ರ ಮೇಲೆ ಕ್ಲೀನಾಗಿ ಜೋಡಿಸ್ಕೋಬೇಕು. ಇವಾಗ ನೋಡಿ ನಾನು ಅಲ್ಲಿ ಸೈಡ್ನಲ್ಲೂ ಕೂಡ ಕೆಳಗಡೆ ಬಿಟ್ಟಿದ್ದೀನಿ 1 ಇಂಚಷ್ಟು ಬಟ್ಟೆ. ಈಗ ಆ ಟಾಪ್ನ ಕರೆಕ್ಟಾಗಿ ಯೂನಿಫಾರಮ್ ಪೀಸ್ ಮೇಲೆ ಇಟ್ಬಿಟ್ಟು ಚಾಪೀಸಿಂದ ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಬೇಕಾದ್ರೂ ಅಷ್ಟೇ ಬೆಳೆಯುವಂಥ ಮಕ್ಕಳಲ್ವ, ಹಾಗಾಗಿ 1 ಇಂಚು ಬಟ್ಟೆನ ಬಿಟ್ಬಿಟ್ಟೆ ನಾವು ಮಾರ್ಕ್ ಹಾಕ್ಕೋಬೇಕಾಗತ್ತೆ. ಹಳೆ ಯೂನಿಫಾರಮ್ನ ಬಟ್ಟೆ ಯಾವ ರೀತಿ ಇದೆಯೋ ಅದೇ ರೀತಿಯೇ ನಾನಿಲ್ಲಿ ಅಂದರೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟು ನಾನು ಮಾರ್ಕ್ ಹಾಕ್ತಾಯಿದ್ದೀನಿ. ಅರ್ಧ 1 ಇಂಚ್ ಬಿಟ್ಟು ಎಕ್ಸ್ಟ್ರಾ ಮಾರ್ಕ್ ಹಾಕ್ಕೊಂಡು ಅದೇ ರೀತಿ ಕೈ ತೋಳತ್ರನೂ ಕೈ ತೋಳಿನ ಭುಜದ ಭಾಗ ಎಲ್ಲಿದೆಯೋ ಅಲ್ಲೊಂದು ಮಾರ್ಕ್ ಹಾಕ್ಕೊಂಡು ಸ್ವಲ್ಪ ಗೆರೆನ ರೌಂಡಾಗಿ ಎಳಿತಾ ನಾವು ಕೊನೆಯಲ್ಲಿ ಮಾರ್ಕ್ ಹಾಕಿದ್ದೀವಲ್ಲ ಅಲ್ಲಿಗೆ ಸೇರಿಸ್ಕೋಬೇಕಾಗತ್ತೆ. ಈಗ ಭುಜಕ್ಕೆ ನಮಗೆ ಒಂದು ಹಳೆ ಟಾಪ್ನಲ್ಲಿ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲಕ್ಕೆ ಇನ್ನೊಂದು ಚೂರು 1/4 ಇಂಚು ಎಕ್ಸ್ಟ್ರಾನೇ ಬಿಟ್ಕೊಳ್ಳೋಣ. ಯಾಕಂದರೆ ಹೊಲಿಬೇಕಾದ್ರೆ ಅದು ಬಟ್ಟೆ ಜಾಸ್ತಿ ಬೇಕಾಗತ್ತೆ, ಹಾಗಾಗಿ ಸ್ವಲ್ಪ ಅರ್ಧ ಇಂಚು ಬಿಟ್ಟಿನೇ ಮಾರ್ಕ್ ಹಾಕ್ಕೊಳ್ಳೋಣ. ಇಲ್ಲಿ ನೀವು ಮಾರ್ಕ್ ಹಾಕ್ಕೊಂಡ್ಮೇಲೆ ನಿಮಗೆ ಕುತ್ತಿಗೆ ಯಾವ ಥರ ಆಕಾರ ಬೇಕೋ ಆ ಥರ ನೀವು ಮಾಡ್ಕೋಬೋದು. ನಾನಿಲ್ಲಿ ಕುತ್ತಿಗೆನ ಚೌಕಾಕಾರವಾಗಿ ಇಡ್ತಾಯಿದ್ದೀನಿ, ಹಾಗಾಗಿ ನಾನು ಚೌಕಾಕಾರವಾಗಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಬಟ್ಟೆಗೆ ಮಾರ್ಕ್ ಹಾಕಿದ್ದೆಲ್ಲ ಮುಗಿಸಿದ ಮೇಲೆ ಈಗ ಬಟ್ಟೆಯನ್ನು ಕತ್ತರಿಸುವಂಥ ಸಮಯ. ಕಟ್ ಮಾಡಬೇಕಾದ್ರೆ ತುಂಬ ಪೇಷನ್ಸ್ ಇರಬೇಕು. ಯಾಕಂತ ಹೇಳಿದರೆ ಬಟ್ಟೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬಿಡ್ತು ಅಂದ್ರೂ ಹೊಲಿಬೇಕಾದ್ರೆ ಸರಿಯಾಗೋದಿಲ್ಲ. ಹಾಗಾಗಿ ನಾವು ಮಾರ್ಕ್ ಹಾಕ್ಕೊಂಡಿರೋ ಅಂಥ ಗೆರೆಗಳ ಮೇಲೇ ನಿಧಾನವಾಗಿ ಕತ್ರಿನ ಚಲಾಯಿಸ್ತಾ ಎಲ್ಲವನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಕುತ್ತಿಗೆ ಭಾಗ ಕಟ್ ಮಾಡಬೇಕಾದ್ರೆ ನಾವು ಮೇಲೇನು ಬಟ್ಟೆ ಇಟ್ಟಿರ್ತೀವಲ್ವ ಆ ಬಟ್ಟೆನೇ ಮಾತ್ರ ಕೈಯಲ್ಲಿ ತಗೊಂಡು ಕಟ್ ಮಾಡಬೇಕು. ಯಾಕಂದರೆ ಇದು ಮುಂಭಾಗದ ಕುತ್ತಿಗೆ ಆಗಿರೋದ್ರಿಂದ ನಮಗೆ ಬ್ಯಾಕ್ ಸೈಡು ರೌಂಡ್ ನೆಕ್ ಇಡಬೇಕು. ಹಾಗಾಗಿ ಮೇಲಿರೋ ಬಟ್ಟೆಯನ್ನು ಮಾತ್ರ ಚೌಕಾಕಾರವಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಈಗ ಅದರ ಕೆಳಗಡೆ ಇರುವಂಥ ಬಟ್ಟೆಗೆ ರೌಂಡ್ ಆಕಾರವಾಗಿ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ನೆಕ್ಕಿಗೆ ರೌಂಡ್ ಶೇಪ್ನಲ್ಲಿ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನಾವು 2 ಬಟ್ಟೆನೂ ಒಂದೇ ರೀತಿ ಕಟ್ ಮಾಡಿಬಿಟ್ರೆ ಮತ್ತು 2 ನೆಕ್ಕು ಒಂದೇ ಥರ ಡಿಸೈನ್ ಬಂದುಬಿಡುತ್ತೆ. ನೋಡಿ, ಫ್ರಂಟಿಂದು ಟಾಪ್ ಪೀಸ್ ಬಂದು ಚೌಕಾಕಾರವಾಗಿದೆ, ಬ್ಯಾಕ್ ಸೈಡಿಂದು ರೌಂಡ್ ಆಗಿದೆ. ಈಗ ನಾವು ಆಲ್ಮೋಸ್ಟ್ ಒಂದು ಭಾಗವಾದ ಕೆಲಸವನ್ನು ಕಂಪ್ಲೀಟ್ ಮಾಡಿದ್ದೀವಿ. ಈಗ ಕೈ ತೋಳಿನ ಭಾಗವನ್ನು ಕಟ್ ಮಾಡ್ತಾ ಇದ್ದೀವಿ. ಇದಕ್ಕೂ ಕೂಡ ಹೀಗೇ ಒಂದು ಬಟ್ಟೆ ಪೀಸ್ನ 2 ಭಾಗವಾಗಿ ಮಡಚ್ಕೊಂಡು ಬೇಕು ಅಂದರೆ ಮಧ್ಯದಲ್ಲಿ ಈಗ ಈ ಟೈಮ್ನಲ್ಲಿ ನೀವು ಕಟ್ ಮಾಡ್ಕೋಬೋದು. ನಾನು ಇಲ್ಲಿ ಕಟ್ ಮಾಡ್ತಾ ಇಲ್ಲ, ಡೈರೆಕ್ಟಾಗೆ 2 ಪೀಸ್ನ ಹಾಗೇ ಫೋಲ್ಡ್ ಮಾಡ್ತಾ ಇದ್ದೀನಿ. 4 ಪೀಸ್ ಬರೋ ರೀತಿ ಮಡಚ್ಕೊಂಡು ಅದ್ರ ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಟಾಪ್ನ ಕ್ಲೀನಾಗಿ ಆ ಕೈ ತೋಳು ಬರೋ ರೀತಿ ಸ್ವಲ್ಪ ಜರುಗಿಸ್ಕೊಂಡು ನಾನು ತೋರಿಸ್ತಾ ಇರೋ ರೀತಿ ಇಟ್ಬಿಟ್ಟು ಈಗ ನಾವು ಇಲ್ಲಿ ಕೂಡ ಹಾಗೇ ಮೊದಲು ಚೂಡಿದಾರ್ ಟಾಪ್ ಮೇಲೆ ಏನು ಕೈ ತೋಳಿನ ಭಾಗ ಇದೆಯಲ್ಲ ಅದಕ್ಕೆ ಸಮನಾಗಿ ಮಾರ್ಕ್ ಹಾಕ್ಕೊಂಡು ಮತ್ತೆ ಅದನ್ನು ತೆಗೆದುಬಿಟ್ಟು ಅದರಿಂದ ಅರ್ಧ ಇಂಚು ಸ್ವಲ್ಪ ಮುಂದಕ್ಕೆ ಮತ್ತೊಂದು ಮಾರ್ಕ್ ಹಾಕ್ಕೊಂಡು ಅದಾದಮೇಲೆ ಸೈಡಿಗೂ ಒಂದು ಗೆರೆನ ಎಳೆದು ಈಗ ಕಟ್ ಮಾಡ್ಕೊಳ್ಳೋಣ. ನಾವೇನು 2ನೇ ಲೈನ್ ಹಾಕಿದ್ದೀವಲ್ವ ಆ ಲೈನ್ ಮೇಲೇ ಕಟ್ ಮಾಡ್ಕೋಬೇಕು. ಯಾಕಂದರೆ ಹೊಲಿಬೇಕಾದ್ರೆ ಮತ್ತೆ ಬಟ್ಟೆ ಒಳಗಡೆ ಹೋಗುತ್ತೆ, ಹಾಗಾಗಿ ಇದನ್ನು ಗಮನವಿಟ್ಟು ನೋಡಿ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಕೈ ತೋಳಿನ ಭಾಗವನ್ನು ಕೂಡ ನಾವು ಕಟ್ ಮಾಡ್ಕೊಂಡಾಯಿತು.
ಈಗ ನೋಡಿ ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು. ಈಗ ಕೈ ತೋಳಿನ ಕಟಿಂಗ್ ಮುಗೀತು. ಇವಾಗ ನಾವು ಚೂಡಿದಾರಿಗೆ ನಾವು ಲೈನಿಂಗ್ ಕೊಡ್ತಾ ಇಲ್ಲ, ಆದರೆ ಕುತ್ತಿಗೆಗೆ ಮಾತ್ರ ಬೇಕಾದಂತಹ ಕುತ್ತಿಗೆ ಪಟ್ಟಿನ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೂ ಕೂಡ ಒಂದು ಬಟ್ಟೆನ 2 ಭಾಗವಾಗಿ ಮಡಚಿ ಅದರ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಟಾಪ್ನ ಕರೆಕ್ಟಾಗಿ ಇಟ್ಟು ಅದರ ಮೇಲೆ ನಾವು ಕುತ್ತಿಗೆ ಯಾವ ಆಕಾರವಾಗಿದೆಯೋ ಆ ಆಕಾರವಾಗಿ ಮಾರ್ಕಿಂಗ್ ಹಾಕ್ಕೊಂಡು ಅದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಬಟ್ಟೆನ ಅರ್ಧ ಇಂಚ್ ಬಟ್ಟೆನ ಬಿಟ್ಟೇ ಕಟ್ ಮಾಡ್ಕೊಳ್ಳೋಣ. ಈಗ ಫ್ರಂಟ್ ನೆಕ್ಕಿಗೆ ಕುತ್ತಿಗೆಗೆ ನೋಡಿ ಈಗ ಇಟ್ಬಿಟ್ಟು ಅದನ್ನು ಹೊಲಿಗೆ ಹಾಕಿ 3 ಕಡೆನೂ ಈ ಥರ ಮಡಚಿ ಹೊಲಿದ್ರೆ ನಮಗೆ ಲೈನಿಂಗ್ನ ಅವಶ್ಯಕತೆ ಇರಲ್ಲ, ಕುತ್ತಿಗೆ ಕೂಡ ತುಂಬ ಫಿಟ್ಟಿಂಗ್ ಆಗಿ ಬರುತ್ತೆ. ಈಗ ಸೇಮ್ ಸ್ಟೆಪ್ಪನ್ನೇ ನಾವು ಬ್ಯಾಕ್ ನೆಕ್ಕಿಗೆ ಕೂಡ ಮಾಡೋಣ. ನೋಡಿ ಮತ್ತೆ ಅದೇ ರೀತಿ ಬಟ್ಟೆನ ಫೋಲ್ಡ್ ಮಾಡಿಕೊಂಡು 2 ಭಾಗವಾಗಿ ಮತ್ತು ಅದ್ರ ಮೇಲೆ ಬ್ಯಾಕ್ ಸೈಡ್ನ ನೆಕ್ನ ಇಟ್ಬಿಟ್ಟು ನಾನು ಮಾರ್ಕ್ ಹಾಕ್ಕೊಂಡು ಮತ್ತೆ ಅದೇ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬ್ಯಾಕ್ ಚೂಡಿದಾರ್ ಪೀಸಿನ ನೆಕ್ಕಿಗೂ ಕೂಡ ನಾವು ಪಟ್ಟಿನ ರೆಡಿ ಮಾಡ್ಕೊಂಡಾಯ್ತು. ನೋಡಿ ಕ್ಲೀನಾಗೆ ಕಟಿಂಗ್ ಬಂದಿದೆ. ಇದನ್ನು ಕುತ್ತಿಗೆ ಸುತ್ತಲೂ ಹೊಲಿಗೆ ಹಾಕ್ಬಿಟ್ಟು ಮತ್ತು ಆ 3 ಏನು ತುದಿಯ ಭಾಗ ಇದೆ ಅದನ್ನು ಮಡಚಿ ಹೊಲ್ದ ಮೇಲೆ ಹಿಂದೆ ತಿರುಗಿಸಿದ್ರೆ ಲೈನಿಂಗ್ನ ಅವಶ್ಯಕತೆ ಇರಲ್ಲ. ಕುತ್ತಿಗೆಯ ಪಟ್ಟಿ ರೆಡಿ ಆಯಿತು. ಈಗ ನಮ್ಮ ಸ್ಕೂಲ್ ಯೂನಿಫಾರಮ್ನ ಟಾಪ್ ಕಟಿಂಗ್ ಕಂಪ್ಲೀಟ್ ಆಗಿದೆ. ಈಗ ಬನ್ನಿ ಪ್ಯಾಂಟ್ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೂ ಕೂಡ ಸ್ಕೂಲ್ ಯೂನಿಫಾರಮ್ನ ಪ್ಯಾಂಟ್ ಪೀಸ್ನ ಈ ರೀತಿ 2 ಪೀಸ್ನ ಮತ್ತು 4 ಭಾಗ ಆಗೋ ರೀತಿ ನಾನು ಮಡಚ್ಕೊಳ್ತಾ ಇದ್ದೀನಿ. ಇದನ್ನು ಮಡಚ್ಬೇಕಾದ್ರೆ ಕೂಡ ನಾವು ಬಟ್ಟೆನ ಸ್ವಲ್ಪ ಕ್ಲೀನಾಗೆ ಮಡಚ್ಕೋಬೇಕಾಗತ್ತೆ. ಈಗ ಆಲ್ರೆಡಿ ನನ್ನ ಮಗಳದು ಹೋದ ವರ್ಷ ಇದ್ದಂಥ ಇದು ಚೂಡಿದಾರ್ ಟಾಪು ಪ್ಯಾಂಟು, ಅದೇ ಪ್ಯಾಂಟ್ನ ಅಳತೆಗೆ ನಾನು ಇಲ್ಲಿ ಮತ್ತೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪ್ಯಾಂಟ್ನ ಉಲ್ಟಾ ಮಾಡಿಬಿಟ್ಟು ಪ್ಯಾಂಟನ್ನು ಆ ಒಂದು ಯೂನಿಫಾರಮ್ ಪೀಸ್ ಮೇಲೆ ಇಟ್ಬಿಟ್ಟು ಇಲ್ಲೂ ಕೂಡ ಅಷ್ಟೇ ಒಂದು ಅರ್ಧ ಇಂಚು 1 ಇಂಚು ಎಕ್ಸ್ಟ್ರಾನೇ ಬಿಡ್ತಾ ಇದ್ದೀನಿ. ಬಿಟ್ಟು ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕಾಲತ್ರನೂ ಅಷ್ಟೇ ಸುಮಾರು ಒಂದು 2 ಇಂಚ್ 3 ಇಂಚಷ್ಟು ಬಟ್ಟೆ ಬಿಡಬೇಕಾಗತ್ತೆ. ಯಾಕಂತೇಳಿದರೆ ನಾವು ಕಾಲತ್ರ ಮಡಚಿಬಿಟ್ಟು ಹೊಲಿತೀವಲ್ವ, ಹಾಗಾಗಿ. ಮತ್ತು ಇಲ್ಲಿ ಬಂದು ವಿ ಶೇಪ್ ಹಾಕಬೇಕಾದ್ರೆ ಸ್ವಲ್ಪ ಜಾಗವನ್ನು ಎಕ್ಸ್ಟ್ರಾ ಬಿಡಬೇಕಾಗತ್ತೆ, ಒಂದು 5-6 ಇಂಚ್ ಬಿಡಬೇಕಾಗತ್ತೆ. ನಾನಿಲ್ಲಿ ಬಟ್ಟೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ಸ್ವಲ್ಪನೇ ಬಟ್ಟೆನ ಬಿಟ್ಟು ಮಾರ್ಕ್ ಹಾಕಿದ್ದೀನಿ. ಯಾಕಂತೇಳಿದರೆ ಪ್ಯಾಂಟ್ನಲ್ಲಿ ಚಿಕ್ಕ ಚಿಕ್ಕ ನೆರಿಗೆಗಳನ್ನ ಇಟ್ಟು ನಾವು ಹೊಲಿಬೇಕಾಗತ್ತೆ. ಮೇಲ್ಗಡೆ ಪಟ್ಟಿ ಬಂದು ಲಾಡಿ ಹಾಕೋಕ್ಕೆ ಸಪ್ರೇಟಾಗಿ ಬರುತ್ತೆ, ಅದನ್ನು ಬೇರೆ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ನಾವು ಫುಲ್ಲು ಮಾರ್ಕಿಂಗ್ ಪ್ಯಾಂಟಿಂದ ಹಾಕಿದ್ಮೇಲೆ ಅರ್ಧ ಭಾಗದಷ್ಟೇ ಪ್ಯಾಂಟಿಂದು ಮಾರ್ಕಿಂಗ್ ಹಾಕ್ಕೊಂಡಿದ್ದೀವಿ. ಈಗ ಅದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಬಟ್ಟೆ ಕಟ್ ಮಾಡಬೇಕಾದ್ರೆ ತುಂಬ ನಿಧಾನವಾಗಿ ಕಟ್ ಮಾಡಬೇಕು. ನಾನಿಲ್ಲಿ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ. ಕಟಿಂಗ್ ಎಲ್ಲ ಮುಗಿದ್ಮೇಲೆ ಈಗ ನೋಡಿ ಹಳೆ ಪ್ಯಾಂಟ್ನ ಇಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕ್ಲೀನಾಗಿ ಕಟಿಂಗ್ ಬಂದಿದೆ. ನಾನು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದೀನಿ ಮೇಲ್ಗಡೆ, ನೀವು ನೋಡ್ಬೋದು, ತೋರಿಸ್ತಾ ಇದ್ದೀನಲ್ಲ ಅಲ್ಲಿ, ಅದು ನೆರಿಗೆ ಇಡೋಕ್ಕೆ ಅಂತ ಹೇಳ್ಬಿಟ್ಟು. ಇವಾಗ ಮೇಲ್ಗಡೆದು ಪಟ್ಟಿನ ಕಟ್ ಮಾಡ್ಕೊಳ್ಳೋಣ ಲಾಡಿ ಇಡೋಕ್ಕೆ. ನನಗೆ ಸ್ವಲ್ಪ ಪೀಸ್ ಕಮ್ಮಿ ಬಂದಿದ್ದರಿಂದ ನಾನಿಲ್ಲಿ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಪ್ಯಾಂಟ್ನ ಮೇಲ್ಪಟ್ಟಿ ಎಷ್ಟಿದೆ ಅಲ್ವಾ ಅಷ್ಟುದ್ದ ತಗೊಂಡು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಪ್ಯಾಂಟ್ನ ಪಟ್ಟಿ ಪೀಸು ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕ್ ಹಾಕ್ಕೊಂಡು ಅದರಿಂದ ಒಂದು 3 ಇಂಚಷ್ಟು ಎಕ್ಸ್ಟ್ರಾ ಬಟ್ಟೆಗೇನು ಮುಂದಕ್ಕೆ ನಾನು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಯಾಕಂತೇಳಿದರೆ ಇದನ್ನು ನಾವು ಮಡಚಿ ಹೊಲಿಬೇಕಾಗತ್ತೆ ಲಾಡಿ ಹಾಕಬೇಕು ಅಂತೇಳಿ. ಹಾಗಾಗಿ ಈಗ ನಾವು ಫಸ್ಟ್ ಏನು ಮಾರ್ಕ್ ಹಾಕಿದ್ವಲ್ಲ ಆ ಒಂದು ಮಾರ್ಕ್ನ ಬಿಟ್ಟು ಈ ಮೇಲೇನು ಹಾಕಿರ್ತೀವಲ್ಲ ಅಲ್ಲಿಗೊಂದು ಉದ್ದವಾದ ಸ್ಟ್ರೈಟ್ ಗೆರೆನ ಎಳ್ಕೊಂಡು ಆ ಬಟ್ಟೆನ ನಾವೀಗ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಬಂದು ನನಗೆ ಒಂದು ಸಣ್ಣ ಪ್ರಾಬ್ಲಮ್ ಆಯಿತು. ಬಟ್ಟೆ ಬಂದು ನನಗೆ ತುಂಬ ಕಮ್ಮಿ ಆಗಿದ್ದರಿಂದ ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಪಟ್ಟಿ ಮೇಲೆ ಇಟ್ಟಿದ್ದೀನಿ, ಆದ್ರೂ ಈ ಸೈಡ್ನಲ್ಲಿ ನನಗೆ ಇನ್ನೂ ಬಟ್ಟೆ ಎಕ್ಸ್ಟ್ರಾ ಬೇಕು. ಹಾಗಾಗಿ ಮತ್ತೆ ಅದೇ ಅಳತೆಗೆ ನಾನು ಇನ್ನೊಂದು ಬೇರೆ ಪೀಸ್ನ ಇಟ್ಟು ಜಾಯಿಂಟ್ ಮಾಡ್ತಾ ಇದ್ದೀನಿ. ನೋಡಿ ಈಗ ವೇಸ್ಟ್ ಬಟ್ಟೆ ಒಂದು ಉಳಿದಿತ್ತು, ಆ ಬಟ್ಟೆನಲ್ಲೇ ಸ್ವಲ್ಪ ಅದರ ಅಳತೆಗೆ ಇಟ್ಬಿಟ್ಟು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ಪಟ್ಟಿ ಹೊಲಿಬೇಕಾದ್ರೆ ಈ 2 ಬಟ್ಟೆನ ಜಾಯಿಂಟ್ ಮಾಡಿದಾಗ ಪಟ್ಟಿ ಕರೆಕ್ಟಾಗಿ ಬರುತ್ತೆ. ಈಗ ನೋಡಿ ಸ್ಟ್ರೈಟಾಗೆ ಕಟ್ ಮಾಡಿದ್ದೀನಿ ನಾನು.
ನೋಡಿ ಇವಾಗ ಈ 2 ಪೀಸ್ನ ಜಾಯಿಂಟ್ ಮಾಡಿದರೆ ಪ್ಯಾಂಟ್ ಮೇಲೆ ಕೂಡ ಇಟ್ಟು ತೋರಿಸ್ತಾ ಇದ್ದೀನಿ. ನಾನು ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಬಟ್ಟೆನ ನಾವು ಇದ್ರ ಮೇಲಿಟ್ಟು ನೋಡಿ ಲಾಡಿ ಹೊಲಿಯೋಕ್ಕೆ ಎಕ್ಸ್ಟ್ರಾ ಬಿಟ್ಟಿದ್ವಲ್ಲ 3 ಇಂಚ್ ಬಟ್ಟೆ, ಈ ಥರ ಮಡಚಿ ಹೊಲಿದಾಗ ಅದು ಕರೆಕ್ಟಾಗಿ ಕೂರುತ್ತೆ. ಇಲ್ಲಿ ಕಮ್ಮಿ ಆಗಿದ್ರಿಂದ ಇನ್ನೊಂದು ಪೀಸ್ ಕಟ್ ಮಾಡ್ಕೊಂಡಿದ್ದೆ, ಅದೆರಡು ಜಾಯಿಂಟ್ ಮಾಡಿದರೆ ಪಟ್ಟಿಯ ಅಗಲ ಬಂದು ಕರೆಕ್ಟಾಗಿ ಬರುತ್ತೆ. ಈಗ ಪ್ಯಾಂಟಿಗೆ ನಾವು ಲಾಡಿ ಬೇಕು ಅಂದರೆ ಲಾಡಿ ಇಡ್ಬೋದು, ಇಲ್ಲಾಂದರೆ ಎಲಾಸ್ಟಿಕ್ ಕೂಡ ಇಟ್ಕೋಬೋದು. ಪ್ಯಾಂಟ್ ಮತ್ತು ಟಾಪ್ನ ಕಟ್ಟಿಂಗ್ ಮುಗ್ದಿದೆ. ಇದನ್ನು ಹೇಗೆ ಹೊಲಿದೆ ಅಂಥೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಲ್ಲಿ ತನಕ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ.